ಟಿವಿ7 ಕನ್ನಡಕ್ಕೆ ಸ್ವಾಗತ. ಪಡಿತರ ಅಕ್ಕಿಗಾಗಿ ಫಲಾನುಭವಿಗಳ ಪ್ರತಿಭಟನೆ. ಹೆಬ್ಬೆಟ್ಟು ಪಡೆದುಕೊಂಡರೂ ಅಕ್ಕಿ ವಿತರಣೆ ಮಾಡಿಲ್ಲವೆಂದು ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು. ಮಹಿಳೆಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೂದಿಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ವಿರುದ್ಧ ಫಲಾನುಭವಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಬ್ಬೆಟ್ಟು, ಬೆರಳಚ್ಚು ಪಡೆದುಕೊಂಡರೂ ಹಲವು ಬಾರಿ ಪಡಿತರ ಅಕ್ಕಿಯನ್ನು ವಿತರಣೆ ಮಾಡದೆ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವ ನಮಗೆ ಸರ್ಕಾರದ ಪಡಿತರವೇ ಆಧಾರವಾಗಿದೆ. ಆದರೆ ಪದೇ ಪದೇ ಇದೇ ಸಮಸ್ಯೆ ಎದುರಾಗುತ್ತಿದೆ. ಬಾಕಿ ಉಳಿದಿರುವ ಪಡಿತರ ಅಕ್ಕಿಯನ್ನು ಹೇಳಿದರೆ ಉಡಾಫೆ ಮಾತು ಮಾತಾಡಿ ಕಳಿಸುತ್ತಾರೆ. ಈ ಹಿನ್ನೆಲೆ ನಮ್ಮ ಗ್ರಾಮದ ಸಾರ್ವಜನಿಕರಿಗೆ ಪಡಿತರ ಅಕ್ಕಿ ಕೊಡಿಸಿ ಹಿನ್ನೆಲೆಯಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುತ್ತಿದ್ದೇವೆ. ಶೀಘ್ರವೇ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಗ್ರಾಮಗಳಿಗೆ ಪಡಿತರ ಅಕ್ಕಿಗಳನ್ನು ಕೊಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬಳಿಕ ತಹಶೀಲ್ದಾರ್ ರೇಹಾನ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಬಾಕಿ ಉಳಿದಿರುವ ಪಡಿತರವನ್ನು ಶೀಘ್ರ ವಿತರಿಸುವಂತೆ ಒತ್ತಾಯಿಸಿದರು. ಮೌನೇಶ್ ಆಚಾರ್, ಟಿವಿ7 ಕನ್ನಡ, ಚಳ್ಳಕೆರೆ.